ದಾವಣಗೆರೆಯಲ್ಲಿ ಈಗ ಕಾಂಗ್ರೆಸ್ ಪಾಳೆಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸ್ಫೋಟಕ ಮಾಹಿತಿ ಲಭ್ಯವಾಗ್ತಾ ಇದೆ. ಇವತ್ತು ಇಡೀ ದಿನ ನೀವು ಕೂಡ ಅಶ್ವವೇಗ ನ್ಯೂಸ್ ಗಮನಿಸ್ತಾ ಇದ್ದರೆ ಯಾವ ರೀತಿಯಾದಂಥ ಮಾತುಗಳು ಇದ್ವು ಅನ್ನೋದನ್ನು ನೋಡ್ತಾ ಹೋಗೋಣ. ಯಾವೊಂದು ಶೀರ್ಷಿಕೆ, ಎಸ್ ನೀವು ನೋಡ್ತಾ ಇದ್ದೀರಲ್ಲ, ಕೈಕೋಟೆಯಲ್ಲಿ ಒಳ ಸಂಚು. ಕಾಂಗ್ರೆಸ್ ಅಲ್ಪಸಂಖ್ಯಾತ ಮುಸ್ಲಿಂ ಲೀಡರ್ಸ್ ದಂಗಲ್ ಎಫೆಕ್ಟ್. ದಾವಣಗೆರೆ ಉಪಸಮರದಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ ಆಗುತ್ತಾ? ನಾವು ಹೇಳ್ತಾ ಇಲ್ಲ. ಬಿಗ್ ಸುಳಿವು ಕೊಟ್ರ ಶಾಸಕ ರಿಜ್ವಾನ್ ಅರ್ಷದ್. ನಮಗೆಲ್ಲೋ ಒಂದ್ ಕಡೆ ಹಿನ್ನಡೆ ಆಗಿದೆ. ಹೌದು, ಈ ಮಾತುಗಳನ್ನು ಆಡಿದ್ದಾರೆ ಶಾಸಕ ರಿಜ್ವಾನ್ ಅರ್ಷದ್. ಅಭ್ಯರ್ಥಿ ಆಯ್ಕೆಯಲ್ಲಿ ಗೊಂದಲದಿಂದ ನಮ್ಗೆ ಹಿನ್ನಡೆ ಆಗಿದೆ. ನಾವು ಅಬ್ದುಲ್ ಜಬ್ಬರ್ ಸೇರಿದಂತೆ 4-5 ಹೆಸರು ಕಳಿಸ್ಬೇಕಿತ್ರಿ. ಎಸ್ ಮಲ್ಲಿಕಾರ್ಜುನ್ ಅವರಿಗೆ, ಮಿನಿಸ್ಟ್ರಿಗೆ ಅಲ್ಪಸಂಖ್ಯಾತ ಅಭ್ಯರ್ಥಿ ಆಯ್ಕೆ ಹೊಣೆ ನೀಡಬೇಕಿತ್ತು. ಆದರೆ ಹಂಗೆ ಯಾವುದು ಆಗಲಿಲ್ಲ. ಇದು ನಮ್ಮ ಗೊಂದಲಕ್ಕೆ ಕಾರಣ ಆಯಿತು ಅಂತ ಸುದ್ದಿಗೋಷ್ಠಿ ನಡೆಸುವಾಗ ಹೇಳಿದ್ದಾರೆ. ದಾವಣಗೆರೆಯಲ್ಲಿ ಎಲ್ಲೋ ಒಂದು ಕಡೆ ಸ್ವಲ್ಪ ಹಿನ್ನಡೆ ಆಗಿದೆ ನಮಗೆ. ಕಾಂಗ್ರೆಸ್ ಶಾಸಕ ರಿಜ್ವಾನ್ ಅರ್ಷದ್ ಮಾತನಾಡಿದ್ದಾರೆ. ಶಿವಾಜಿನಗರ ಶಾಸಕ. ಕಾಂಗ್ರೆಸ್ ಮುಸ್ಲಿಂ ಲೀಡರ್ಸ್ ದಂಗಲ್ ಎಫೆಕ್ಟ್ ಅಂತ ಇದನ್ನು ಕರೆಯಬಹುದು. ದಾವಣಗೆರೆ ಉಪಸಮರದಲ್ಲಿ ಕಾಂಗ್ರೆಸ್ಗೆ ಹಾಗಾದರೆ ಸೆಟ್ ಬ್ಯಾಕ್ ಆಗುತ್ತಾ? ಒಂದು ದೊಡ್ಡ ಸುಳಿವನ್ನು ಕೊಟ್ಟಿರೋದಂತೂ ನಿಜ. ರಿಜ್ವಾನ್ ಅರ್ಷದ್ ನಮಗೆಲ್ಲೋ ಒಂದು ಕಡೆ ಹಿನ್ನಡೆ ಆಗಿದೆ ಅನ್ನೋ ಮಾತುಗಳನ್ನು ಅವ್ರು ಆಡ್ತಾರೆ. ಅಭ್ಯರ್ಥಿ ಆಯ್ಕೆಯಲ್ಲಿ ಗೊಂದಲದಿಂದ ನಮಗೆ ಹಿನ್ನಡೆ ಆಯಿತು. ನಾವು ಅಬ್ದುಲ್ ಜಬ್ಬರ್ ಸೇರಿದಂತೆ ಒಂದಷ್ಟು 4-5 ಹೆಸರು ಕಳಿಸ್ಬೇಕಿತ್ತು, ಅದು ನಾವು ಕಳಿಸೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಈ ಒಂದು ಜವಾಬ್ದಾರಿಯನ್ನು ನಾವು ನಿಭಾಯಿಸಬೇಕಾಗಿತ್ತು ಅಥವಾ ಅವ್ರಿಗೆ ವಹಿಸಬೇಕಾಗಿತ್ತು. ಹೀಗೆಲ್ಲ ಯಾವುದೂ ಆಗಿಲ್ಲದೆ ಇರೋದ್ರಿಂದ ನಮಗೆ ಹಿನ್ನಡೆ ಆಯಿತು ಅಂತ ಇವತ್ತು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ. ಆದರೆ ಸದ್ಯಕ್ಕೆ ಉದ್ಭವಿಸುವ ಪ್ರಶ್ನೆ ಏನು ಅಂತ ಹೇಳಿದರೆ, ಈಗ ಯಾಕೆ ಹೇಳಿದರು, ಈಗ ಯಾಕೆ ಒಬ್ಬ ಲೀಡರ್ನ ಗಮನದಲ್ಲಿಟ್ಕೊಂಡು ಅವ್ರು ಹೇಳೋಕ್ಕೆ ಸಾಧ್ಯ ಆಯಿತು ಅಥವಾ ಹೇಳೋಕ್ಕೆ ಸಂದರ್ಭ ಬಂತು? ಹಾಗಾದರೆ ಓವರ್ ಆಲ್ ಕಾಂಗ್ರೆಸ್ ಮತ್ತು BJP ನಡುವೆ ಈ ಬಾರಿ ಬಿಗ್ ಫೈಟ್ ಅಂತ ಹೇಳಲಾಗ್ತಾ ಇದೆಯಲ್ಲ, ಪೈಪೋಟಿ ಅಂತ ಹೇಳ್ತಾ ಇದ್ದೀವಲ್ಲ, ಬಿಗ್ ಫೈಟ್ ಅಂತ ಹೇಳ್ತಾ ಇದ್ದೀವಲ್ಲ, ಆ ರೀತಿ ನಿಜಕ್ಕೂ ಇದೆಯಾ? ದಾವಣಗೆರೆ ದಕ್ಷಿಣ ಅಂತ ಹೇಳಿದಾಗ ಶಾಮನೂರು ಶಿವಶಂಕರಪ್ಪ ಅವರ ಕ್ಷೇತ್ರ, ಜೊತೆಗೆ ಕಾಂಗ್ರೆಸ್ನ ಭದ್ರಕೋಟೆ. 6 ಬಾರಿ ಗೆದ್ದಂಥ ಶಾಸಕರು ಕಾಂಗ್ರೆಸ್ ಪಾಳೆಯದಿಂದ ಹಿರಿಯರಾದಂಥ ಶಾಮನೂರು ಶಿವಶಂಕರಪ್ಪ ಅವರು. ಆದರೆ ಅವರ ನಿಧನದಿಂದ ತೆರವಾದಂಥ ಈ ಸ್ಥಾನಕ್ಕೆ ಅಫ್ಕೋರ್ಸ್ ಅಲ್ಪಸಂಖ್ಯಾತ ಮುಸ್ಲಿಂ ನಾಯಕರು ತಮ್ಮ ಪಟ್ಟನ್ನು ಹಿಡಿದಿದ್ರು. ಶಾಮನೂರು ಶಿವಶಂಕರಪ್ಪ ಅವರೇ ಮುಂಚೆ ಹೇಳಿದ್ರು ರೀ, ಅಲ್ಪಸಂಖ್ಯಾತರು ನೆಕ್ಸ್ಟು ಇಲ್ಲಿ ಟಿಕೆಟ್ ತಗೊಂಡು ಗೆಲ್ಲಿ ಅಂತ ಅವ್ರು ಹೇಳಿದರು ಅನ್ನೋ ಮಾತುಗಳನ್ನು ಅಲ್ಪಸಂಖ್ಯಾತ ನಾಯಕರು ಹೇಳುತ್ತಿದ್ದಾರೆ. ಹೇಳಿದರೂ ಕೂಡ ಅದು ದೊಡ್ಡ ಮಟ್ಟದಲ್ಲಿ ಸದ್ದಾಯಿತು, ಸುದ್ದಿ ಆಯಿತು, ಚರ್ಚೆಗೆ ಗ್ರಾಸ ಆಯಿತು, ಚುನಾವಣೆನೂ ಮುಗಿದೋಯ್ತು, ಅದು ಬೇರೆ ಮಾತು. ಆದರೆ ಈಗ ಯಾಕೆ ಅಂದರೆ, ಚುನಾವಣೆ ಅಂತ ಹೇಳಿದಾಗ ಯಾರು ಗೆದ್ದರು ಸೋತರು ಅನ್ನೋದು ಅಷ್ಟೇ ಮುಖ್ಯ ಆಗಲ್ಲ. ಅದರಲ್ಲೂ ರಾಜಕೀಯದಲ್ಲಿ ಯಾರು ಗೆಲ್ಲಿಸ್ಕೊಂಡು ಬಂದರು, ಯಾರು ಅತಿ ಹೆಚ್ಚು ಪ್ರಚಾರ ಕೈಗೊಂಡರು, ಯಾರು ಹೆಚ್ಚು ಪಕ್ಷಕ್ಕೆ ನಿಷ್ಠೆಯಿಂದ ಇದ್ದಾರೆ. ಯಾಕಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ತಮಗಿರುವ ಕನಸುಗಳಿಗೆ, ತಮಗಿರುವ ಗುರಿಗಳಿಗೆ ಪೂರಕವಾಗಿ, ಅಂದರೆ ಅವರವರು ಕನಸು ಕಂಡಿರ್ತಾರಲ್ಲ, ಆ ಪೋಸ್ಟ್ ಸಿಗಬೇಕು ಅಂದರೆ ಎಷ್ಟು ನಿಯತ್ತಾಗಿ ಇವರು ಪಕ್ಷಕ್ಕೆ ದುಡಿದಿದ್ದಾರೆ ಅಂತ ತೋರಿಸ್ಬೇಕಲ್ಲ ಹೈಕಮಾಂಡ್ಗೆ. ಅದು ಪಾತ್ರ ಆಗೋ ಹಿನ್ನೆಲೆಯಲ್ಲಿ ಈ ಸುದ್ದಿಗೋಷ್ಠಿ, ಈ ಚರ್ಚೆ, ಈ ಮಾತು ದೊಡ್ಡದಾಗಿ ಚರ್ಚೆಗೆ ಗ್ರಾಸವಾಗುತ್ತೆ. ಎಸ್, ನಾವು ಇವತ್ತು ಯಾವ ವಿಚಾರವನ್ನು ಇಟ್ಕೊಂಡು, ಯಾವ ಎಳೆಯನ್ನು ಇಟ್ಕೊಂಡು ಈ ಚರ್ಚೆ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ, ಈಗ ನೀವು ಆ ವಿಡಿಯೋ ತುಣುಕನ್ನು ನೋಡ್ತೀರಿ. ಆ ಪ್ರೆಸ್ ಮೀಟ್ನಲ್ಲಿ ಅವರು ಆಡಿದ ಮಾತುಗಳನ್ನು ನೀವು ನೋಡ್ತಾ ಇದ್ದೀರಿ. ಲೆಟ್ಸ್ ಹ್ಯಾವ್ ಅ ಲುಕ್. ನಾವೆಲ್ಲ ಸೇರಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅಂತ ಕೇಳಿದ್ದು ನಿಜ. ನಮ್ಮ ಒತ್ತಾಯ ಇದ್ದೇ ಇದ್ದಿದ್ದು ನಿಜ. ಪಕ್ಷ ಕೂಡ ಅದಕ್ಕೆ ಕನ್ಸಿಡರ್ ಮಾಡಿದ್ದು ಕೂಡ ನಿಜ. ಆದರೆ ನಾವು ಒಂದು ಒಮ್ಮತದ ಕ್ಯಾಂಡಿಡೇಟ್ ಕೊಡಬೇಕಾಗಿತ್ತು. ಅಲ್ಪಸಂಖ್ಯಾತರ ಲೀಡರ್ಸ್ ನಾವೆಲ್ಲ ಸೇರಿ ನಾವು ಒಂದೇ ಕ್ಯಾಂಡಿಡೇಟ್ನ ಇಟ್ಕೊಂಡ್ವಿ. ಅಬ್ದುಲ್ ಜಬ್ಬಾರ್ ಅವರು ಅಲ್ಲಿಂದ ವಿಧಾನ ಪರಿಷತ್ತಿನ ಸದಸ್ಯರು. ಅವರು ನಾನು ಒಬ್ಬನೇ ಸೂಕ್ತ, ಬೇರೆ ಯಾರೂ ಇಲ್ಲ ಅಂತ ಅವರು ಕೂಡ ಒತ್ತಡ ಹಾಕಿದ್ರು. 2 ಬಾರಿ 3 ಬಾರಿ ನಾವು ಅಲ್ಪಸಂಖ್ಯಾತರ ಸಮುದಾಯದ ಶಾಸಕರು ಕೂಡ
ಆ ಮೀಟಿಂಗ್ ಸಭೆಯನ್ನು ಸೇರಿದ್ವಿ. ನಾವು 3-4 ಜನ ಆ ಸಭೆಯಲ್ಲಿ ಭಾಗಿಯಾಗಿದ್ರು. ಅಲ್ಲಿ ಜಮೀರ್ ಅಹಮದ್ ಅವರು ಇದ್ರು, ನಸೀರ್ ಅಹಮದ್ ಅವರು ಇದ್ರು, ಹ್ಯಾರಿಸ್ ಅವರು ಇದ್ರು, ತನ್ವೀರ್ ಸೇಠ್ ಅವರು ಇದ್ರು, ರಹೀಂ ಖಾನ್ ಅವರು ಇದ್ರು, ಎಲ್ಲರೂ ಇದ್ರು. ಸೊ ಆ ಮೀಟಿಂಗ್ ಅಲ್ಲಿ ಒಮ್ಮತದ ಒಂದು ನಿರ್ಧಾರ ಏನಂದ್ರೆ ಆಯ್ತು, ಬರೀ ಅಬ್ದುಲ್ ಜಬ್ಬಾರ್ ಅವ್ರು ಮಾತ್ರ ಟಿಕೆಟ್ ಕೇಳೋಣ ಅಂತ ಆಯ್ತು. ಅಲ್ಲಿ ಎಲ್ಲೋ ಒಂದ್ ಕಡೆ ನಾವು ಎರಡು ಮಾಡ್ಕೊಂಡ್ವಿ. ಯಾಕಂದ್ರೆ ತಳಹಂತದಲ್ಲಿ ಕಾರ್ಯಕರ್ತರು ಅವ್ರಿಗೆ ಒಪ್ಕೊಳ್ತಾ ಇರಲಿಲ್ಲ, ಮತ್ತೆ ನಮ್ಮ ಪಕ್ಷದ ಒಳಗಡೆ ಇರ್ತಕ್ಕಂಥ ಬೇರೆ ಬೇರೆ ನಾಯಕರು ಕೂಡ ಜಿಲ್ಲೆಯಲ್ಲಿ ಕ್ಷೇತ್ರದಲ್ಲಿ ಅವ್ರಿಗೆ ಆ ಪಾಪ್ಯುಲಾರಿಟಿ ಇಲ್ಲ, ಆಗೋದಿಲ್ಲ ಅವ್ರ ಕಡೆಯಿಂದ ನಾವು ಗೆಲ್ಲಕ್ಕೆ ಅಂತಾನು ಕೂಡ ಅಭಿಪ್ರಾಯ ಇತ್ತು. ಆದ್ರೂ ನಾವು ಸ್ವಲ್ಪ ಇನ್ಸಿಸ್ಟ್ ಮಾಡಿಕೊಂಡು ಕೊನೆವರೆಗೂ ನಾವು ಬೇರೆ ಯಾವುದೇ ಹೆಸರು ಹೇಳ್ದೆ ನಾವು ಒಂದೇ ಹೆಸರಿಗೆ ಸ್ಟಿಕ್ ಆನ್ ಆಗಿದ್ದು ಎಲ್ಲೋ ಒಂದ್ ಕಡೆ ನಮಗೆ ಹಿನ್ನಡೆ ಆಯಿತು. ಬಹುಶಃ ನಾವು 4-5 ಹೆಸರು ಹೇಳಬೇಕಾಗಿತ್ತು ಲೋಕಲ್ ಲೀಡರ್ಸ್. ಇಲ್ಲದೆ ಇದ್ರೆ ಮಲ್ಲಿಕಾರ್ಜುನ್ ಅವ್ರ ಮೇಲೆನೆ ಬಿಟ್ಟು ನೀವೇ ಒಂದು ಮುಸ್ಲಿಂ ಸಮುದಾಯದ ಒಬ್ಬ ಅಭ್ಯರ್ಥಿನ ಆಯ್ಕೆ ಮಾಡಿಕೊಡಿ, ನಾವೆಲ್ಲ ಕೆಲಸ ಮಾಡ್ತೀವಿ ಅಂತ ಹೇಳಬೇಕಾಗಿತ್ತು. ಮೋಸ್ಟ್ಲಿ ಅಲ್ಲಿ ಎಲ್ಲೋ ಒಂದ್ ಕಡೆ ಎಡು ಆಯಿತು. ನಾವೆಲ್ಲ ಸೇರಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅಂತ ಕೇಳಿದ್ದು ನಿಜ, ನಮ್ಮ ಒತ್ತಾಯ ಇದ್ದೇ ಇದ್ದಿದ್ದು ನಿಜ. ಎಸ್, ಇದು ಕಾಂಗ್ರೆಸ್ನ ಶಾಸಕ, ಶಿವಾಜಿನಗರ ಕ್ಷೇತ್ರದ ಶಾಸಕ ರಿಜ್ವಾನ್ ಅರ್ಷದ್ ಅವರ ಮಾತು. ಸ್ನೇಹಿತರೆ, ನಿಮಗೆ ನೆನಪಿರಬಹುದು, ಈ ಪೈಲ್ವಾನ್ ಸಾದಿಕ್ ಪಾಷಾ ಅವರನ್ನು ಮನತಣಿಸುವ ನಿಟ್ಟಿನಲ್ಲಿ, ಅವರ ಬಂಡಾಯ ಶಮನ ಮಾಡೋಕ್ಕೆ ಬಹಳ ಕಸರತ್ತು ಮಾಡ್ತಾ ಇದ್ರು ಕಾಂಗ್ರೆಸ್ ನಾಯಕರು. ನಾಮಪತ್ರವನ್ನು ವಾಪಸ್ ತೆಗೆದುಕೊಳ್ಳಿಲ್ಲ, ಹಿಂತೆಗೆದುಕೊಳ್ಳಿಲ್ಲ, ಆದರೆ ಕಣದಿಂದ ನಿವೃತ್ತಿ ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟರು. ಅದು ತಕ್ಕ ಮಟ್ಟಿಗೆ ಫಲ ಕೊಡ್ತು. ಆದರೆ EVM ಅಲ್ಲಿ ಸಾದಿಕ್ ಪೈಲ್ವಾನ್ ಪಾಷಾ ಅವರ ಹೆಸರು ಇತ್ತು. ಏನು ಕಾರಣ? ನಾನು ಯಾವುದೇ ಕಾರಣಕ್ಕೂ ನಾಮಪತ್ರವನ್ನು ವಾಪಸ್ ತೆಗೆದುಕೊಳ್ಳಲ್ಲ ಅಂತ ಪಟ್ಟು ಹಿಡಿದಿದ್ರು. ನಾಮಪತ್ರ ವಾಪಸ್ ತೆಗೆದುಕೊಳ್ಳಿಲ್ಲ, ನಿಜ. ಹಂಗಂದು ಮಾತ್ರಕ್ಕೆ ಅವರು ಬಹಳ ದೊಡ್ಡ ಮಟ್ಟದ ಕುಸ್ತಿಪಟ್ಟು ಅಂತ ಈಗ ಹೇಳೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಅವರು ಕಾಂಗ್ರೆಸ್ನ ಘಟಾನುಘಟಿ ನಾಯಕರ ಮಾತಿಗೆ ಬೆಲೆ ಕೊಟ್ಟು ನಾನು ಕಣದಿಂದ ಹಿಂದೆ ಸರಿತಾ ಇದ್ದೀನಿ ಅನ್ನೋ ಮಾತುಗಳನ್ನು ಆಡಿದರು. ಆದರೆ ಕೆಲ ಮುಸ್ಲಿಂ ನಾಯಕರಲ್ಲಿ ಅದು ಗೊಂದಲ ಸೃಷ್ಟಿ ಮಾಡಿತು. ಮುಸ್ಲಿಂ ಮತದಾರರಿಗೆ ಅದು ಗೊಂದಲ ಸೃಷ್ಟಿ ಮಾಡಿದ್ದಷ್ಟೇ ಅಲ್ಲ, ಅಸಮಾಧಾನವನ್ನು ಕೂಡ ಉಂಟು ಮಾಡಿತು. ಹೀಗೆ ಹಲವು ಬೆಳವಣಿಗೆಗಳಾಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಅದು ಒಂದು ಕಡೆ ವಿಚಾರ. ಆದರೆ ಅದಕ್ಕಿಂತ ಹೊರತಾಗಿ ಇವತ್ತು ಮಾತನಾಡಿದ್ರಲ್ಲ, ರಿಜ್ವಾನ್ ಅರ್ಷದ್ ಆಗಿರ್ಬೋದು, ಸಲೀಂ ಅಹಮದ್ ಆಗಿರ್ಬೋದು, ಮತ್ತು ಯಸೀರ್ ಪಠಾಣ್ ಶಿಗ್ಗಾವಿ ಶಾಸಕರ ಅವರ ಒಂದು ಸಾರಥ್ಯದಲ್ಲಿ ಒಂದು ಸುದ್ದಿಗೋಷ್ಠಿ ನಡೀತಲ್ಲ, ಆಗ ಈ ಮಾತುಗಳು ಹೊರಗೆ ಬಂದವು. ಎಲ್ಲೋ ನಮ್ಗೆ ಹಿನ್ನಡೆ ಆಯಿತು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ವಾಟ್ ಈಸ್ ದ ನೆಸೆಸಿಟಿ? ಈಗ ಅದು ಅವಶ್ಯಕತೆ ಇತ್ತಾ ಅನ್ನುವ ಪ್ರಶ್ನೆಗೆ ಇಂಬು ಕೊಡೋ ನಿಟ್ಟಿನಲ್ಲಿ ಈ ಬೆಳವಣಿಗೆಗಳು ಗರಿಗೆದಿರ್ತಾ ಇದ್ದಾವೆ. ಎಸ್, ಇದಕ್ಕೆ ಪೂರಕವಾಗಿ ಮತ್ತಷ್ಟು ಅಪ್ಡೇಟ್ಸ್ ನೋಡ್ತಾ ಹೋಗೋಣ. ದಾವಣಗೆರೆಯಲ್ಲಿ ಮುಸ್ಲಿಂ